ಎಲ್ಲರಿಗೂ ನಮಸ್ಕಾರ. ನಾನು ಸಂಪತ್ ಬಿರಾದರ್. ಈ ದಿನ ನಮ್ಮ ಜೊತೆ ಕೃಷಿ ವಿತರಕರು ಸುನಿಲ್ ಕದಂ ಟ್ರೇಡರ್ಸ್ನ ಮಾಲಕರಾದ ಸುನಿಲ್ ಕದಂ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ BSF ಕಂಪ್ನಿಯ ಲಿಯೋಸಿನ್ ಉತ್ಪನ್ನ ಬಗ್ಗೆ ಅನಿಸಿಕೆಗಳನ್ನು ಕೇಳೋಣ, ಬನ್ನಿ. ನಮಸ್ಕಾರ ಸರ್. ನಾವು ಇದನ್ನ 25 ವರ್ಷಗಳಿಂದ ಮಾರಾಟ ಮಾಡ್ತಿದ್ವಿ ಮತ್ತು ಸ್ವತಃ ನಮ್ಮ ಹೊಲದಲ್ಲಿ ಆಗಲಿ ರೈತರ ಜೊತೆ ನಾವು ಸಿಂಪರಣೆ ಮಾಡ್ತಿದ್ವಿ BSF ಕಂಪ್ನಿ ಲಿಯೋಸಿನ. ಇದರ ಮಹತ್ವ ಏನಾಯ್ತು ಅಂದ್ರೆ, ಈಗೇನು ದ್ರಾಕ್ಷಿ ಬೆಳೆಗಾರರು ಏಪ್ರಿಲ್ ಚಾಟ್ನಿ ಮಾಡಿದ ನಂತರ ಅದೇನ ಕಡ್ಡಿಯನ್ನ ಗರ್ಭ ಮಾಡೋ ಸಂಬಂಧ ಲಿಯೋಸಿನ ಒಂದು 4 ರಿಂದ 5 ಸರಿ ಸಿಂಪರಣೆ ಮಾಡ್ಬೇಕಾಗೈತಿ. ಅದು ಯಾವ ಹಂತದಲ್ಲಿ ಸಿಂಪರಣೆ ಮಾಡ್ಬೇಕಾಗೈತೆ ಅಂದ್ರೆ, ಚಾಟ್ನಿ ಮಾಡಿದ 3 ರಿಂದ 5 ಎಲೆ ಏನ್ ಬರ್ತಾವ ಆ ಹಂತದಲ್ಲಿ 1 ಲೀಟರ್ 1 ml ಹಾಕಿ ಸಿಂಪರಣೆ ಮಾಡಬೇಕು. ಅದಾದ ನಂತರ ಇನ್ನೂ ಗ್ರೋತ್ ಎಸಿಡಿಟಿ ಆದರೆ ಸುಮಾರು ಮತ್ತು 7 ರಿಂದ 9 ಎಲೆ ಬಂದ ಮೇಲತ್ತನು ಒಂದ್ ml ಸ್ಪ್ರೇ ಮಾಡಬೇಕು. ಇಲ್ಲ ಕೆಲವೊಂದು ರೈತರು ಸಬ್ಕಿನ್ ಮಾಡ್ತಾರ, ಅದು 6 ಎಲೆಗೆ ಸಬ್ಕಿನ್ ಮಾಡಿದ್ಮೇಲತ್ತ ಅದೇನ್ ಬಗಲ್ ಪುಟ್ ಬಂತೈತಿ 3-4 ಎಲೆ ಬಂದ್ಮೇಲೆ ಅವಾಗ ಒಂದು ಸಿಂಪರಣೆ ಮಾಡಬೇಕು. ಅದಾದ ನಂತರ ಆ ಸಬ್ಕಿನ್ ಮೇಲೆ ಬಂದಂತ 6 ಎಲೆಗೆ ಕೂಡ ಒಂದು ಲಿಯೋಸಿನ 1 ml ಹಾಕಿ ಸಿಂಪರಣೆ ಮಾಡಬೇಕು. ಇಲ್ಲ ರೈತರಿಗೆ ಕೆಲವೊಂದು ಸರಿ ಕನ್ಫ್ಯೂಸ್ ಆಗೈತಿ, ನಾವು ಸೂಪರ್ ಸಬ್ಕಿನ್ ಮಾಡ್ಬೇಕಂದಾಗ ರೈತರ ಒಂದು ಸರಳ ಸೂತ್ರ ಏನ್ ಮಾಡ್ಬೇಕಂತಂದ್ರೆ, 3 ಎಲೆ 4 ಎಲೆ ಬಂದಾಗ ಏನೊಂದು 1 ml ಲಿಯೋಸಿನ್ ಮಾಡ್ತಿಲ್ಲ, ಅದ ನಂತರ ಪ್ರತಿ 10 ದಿವಸಕ್ಕೊಮ್ಮೆ 1 ml ಅಂತ ಲಿಯೋಸಿನ್ ನೀವು ಸಿಂಪರಣೆ ಮಾಡ್ಕೋತ ಹೋದ್ರಿ ಅಂದ್ರೆ ಬರುವಂತ ಅಕ್ಟೋಬರ್ ಚಾಟ್ನಿಯಲ್ಲಿ ನೀವು ಚಾಟ್ನಿ ಮಾಡಿದಾಗ ಹೂ ಕೂಡ ಸಮನಾಗಿ ಬರ್ತವೆ ಮತ್ತು ಬಲಾಢ್ಯವಾಗಿ ಬರ್ತಾವೆ ಅಂತ ನನ್ನ ಅನಿಸಿಕೆ ಮತ್ತು ನನ್ನ ಅನುಭವ ಕೂಡ, ಸಾಕಷ್ಟು ರೈತರ ಅನುಭವ ಕೂಡ ಈ ಲಿಯೋಸಿನ್ ಮೇಲೆ ಇನ್ನೂ ಭರವಸೆ ಕಳ್ಕೊಂಡಿಲ್ಲ ಅಂತ ನಾನು ಎಲ್ಲ ರೈತರಿಗೆ ಇದನ್ನ ಯೂಸ್ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಹೀಗಾಗಿ ಸುನಿಲ್ ಕದಂ ಅವರು ಹೇಳಿದಂತೆ ಲಿಯೋಸಿನ್ ಅನ್ನ ಏಪ್ರಿಲ್ ಚಾಟ್ನಿಯಲ್ಲಿ ಉಪಯೋಗಿಸಿದ್ರೆ ಇದು ಅಕ್ಟೋಬರ್ ಬರೋ ಚಾಟ್ನಿಯಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಭದ್ರ ಬುನಾದಿ ಹಾಕ್ದಂಗೆ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಲಿಯೋಸಿನ್ ಅನ್ನ ಉಪಯೋಗಿಸಿರಿ, ಇದ್ರ ಲಾಭ ಪಡೀರಿ ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.